ಹಾಯ್ ಫ್ರೆಂಡ್ಸ್, 99 ಹೋಮ್ ಟೆಕ್ಕಿಗೆ ಸ್ವಾಗತ. ಇವತ್ತು ನಾವು ನೋಡ್ತಾ ಇರೋದು ತೋಶಿಬಾ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಕಸ್ಟಮರ್ದು ಏನಂದರೆ ವಾಟ್ರು ಹೋಗ್ತಾ ಇಲ್ಲ, ಪ್ಲಸ್ ಸ್ಪಿನ್ ಆಗ್ತಾ ಇಲ್ಲ, ಪ್ಲಸ್ ಡಿಟರ್ಜೆಂಟ್ ಕ್ಯಾಪ್ ನಿಲ್ತಾ ಇಲ್ಲ ಅಂತ. ಹೋಗಿ ಚೆಕ್ ಮಾಡೋಣ ಯಾವ ಥರ ಇದೆ ಅಂತ. ಜಸ್ಟ್ ಸ್ಟೆಪ್ ಹಾಕಬೇಕು. ಒಂದು ನಿಮಿಷ ಹೋಗ್ತಾ ಇದ್ದೇವೆ. ಓಕೆ, ಕಸ್ಟಮರ್ ಡೋರ್ ಹತ್ರ ಬಂದೆ. ಬಗ್ಗಿ ಬೆಲ್ ಮಾಡೋಣ. ಕಸ್ಟಮರು ತುಂಬ ದೊಡ್ಡ ಪೈಪ್ ಹಾಕಿದ್ದಾರೆ, ಔಟ್ಲೆಟ್ ಆ್ಯಂಡ್ ಇನ್ಲೈಟು. ಅದಕ್ಕೋಸ್ಕರ ವಾಟ್ರ್ ಹೋಗ್ತಾ ಇಲ್ಲ. ಔಟ್ಲೆಟಲ್ಲಿ ಚೆಕ್ ಮಾಡಿದೆ, ಫುಲ್ಲು ನೀರು ನಿಂತಿದೆ. ಇದೇ ನಿಮ್ಮದು ಟಾಪ್ ಲೋಡು ವಾಷಿಂಗ್ ಮಿಷಿನ್. ಇವಾಗ ಜಸ್ಟ್ ಒಳಗಡೆ ಓಪನ್ ಮಾಡಿ ನೋಡೋಣ. ಜಸ್ಟ್ ಒಳಗಡೆ ನೋಡಿ ಶೇಕ್ ಮಾಡಿದರೆ ವಾಟ್ರ್ ಕಾಣ್ತಾ ಇದೆ. ಅದು ವೀಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ. ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಅದು ಡಿಸ್ಕನೆಕ್ಟ್ ಮಾಡಿಬಿಟ್ಟು ಇದು ಮಾಡಬೇಕು ಅಂತ. ಕಸ್ಟಮರ್ ಡಿಟರ್ಜೆಂಟ್ ಕೊಟ್ಟರು. ಇದು ಹಾಫ್ ಮಾತ್ರ ಇದೆ, ಇನ್ನೊಂದು ಅರ್ಧ ಅವ್ರ ಹತ್ರ ಇದೆ. ಕೇಳಿದೆ ಇದು ಯಾವ ಥರ ಫಿಕ್ಸ್ ಮಾಡೋದು ಅಂತ ಮೊದಲು ನೋಡಿಬಿಟ್ಟು ಫಿಕ್ಸ್ ಮಾಡೋಣ. ಓಕೆ, ಫಿಕ್ಸ್ ಮಾಡಿದೆ. ಅದು ಈ ಥರ ಒಂದು ಕ್ಯಾಪ್ ಬರುತ್ತೆ. ಅದರಲ್ಲಿ ನಿಮಗೆ ಒಂದು ಲಿಕ್ವಿಡು ಮತ್ತು ಡಿಟರ್ಜೆಂಟ್ ಪೌಡ್ರು ಹಾಕ್ಬೋದು. ಫಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ನಿಮಿಷ ಜಸ್ಟ್ ಮೇಲೆ ಕೆತ್ತಿ ಒಳಗಡೆ ಇದು ಮಾಡಿದರೆ ಫಿಕ್ಸ್ ಆಗುತ್ತೆ ಅದು. ಓಕೆ, ನಾನು ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಟಫ್ ಆಗುತ್ತೆ. ಓಕೆ, ಫಿಕ್ಸ್ ಆಯಿತು. ನೆಕ್ಸ್ಟು ವಾಟ್ರು ಔಟ್ಲೆಟು ಇದು ಮಾಡಿಬಿಟ್ಟು ಚೆಕ್ ಮಾಡೋಣ. ಓಕೆ, ಸ್ಪಿನ್ ಹಾಕ್ತೆ, ನೀರಲ್ಲಿ ಹೊರಗಡೆ ಹೋಯಿತು. ಯಾಕೆಂದರೆ ಬ್ರ್ಯಾಂಡಲ್ಲಿ ಏನು 1 ಮೀಟ್ರ್ ಕೊಟ್ಟಿರ್ತಾರೆ, ಅದೇ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಜಸ್ಟ್ ಫ್ರಂಟ್ ಲೋಡಲ್ಲಿ ಯಾವತ್ತೂ ಕೆಳಗಡೆ ಇಟ್ಟಿರಬೇಕು. ಮೇಲ್ಗಡೆ ಇಟ್ಟರೆ ನಿಮಗೆ ವಾಟ್ರು ಹೋಗಲ್ಲ, ಅಲ್ಲೇ ಸ್ಟಕ್ ಆಗುತ್ತೆ. ಚೆನ್ನಾಗಿ ಸ್ಪಿನ್ ಆಗ್ತಾಯಿದೆ, ಪ್ಲಸ್ ವಾಟ್ರೆಲ್ಲ ಎಂಟಿ ಆಯಿತು. ಇದೇ ಥರ ಏನಾದರೂ ವಿಡಿಯೋ ಬೇಕಂದರೆ ನಮ್ಮದು ಫಾಲೋ ಮಾಡಿ, ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋದಂದರೆ ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.